outset, I would like to thank the management of Malad Institute Skill Center, especially Ibrahim sir, for having invited me over to give a talk. And I had this pleasant experience of meeting Professor Sharan sir. Got to learn nice things from him, especially regarding the need for respecting knowledge of all kinds. ಪ್ರತಿಯೊಂದು ಥರದ ವಿದ್ಯೆಯನ್ನು ಅದಕ್ಕೆ ತಕ್ಕಂತಹ ಅದಕ್ಕೆ ಬೇಕಾಗಿರುವಂಥ ಒಂದು ಗೌರವವನ್ನು ಕೊಡಲಿಕ್ಕೆ ಮನುಷ್ಯ ಕಲಿತ್ರೆ ಯಾವ ವಿದ್ಯೆ ಕೂಡ ಯಾವ ಸ್ಕಿಲ್ ಕೂಡ ಮನುಷ್ಯ ಅದನ್ನು ಒಂದು ಕೀಳು ದೃಷ್ಟಿಯಿಂದ ನೋಡೋದಿಲ್ಲ. ಇದು ತುಂಬ ಮುಖ್ಯ. ಇದು ಎಲ್ಲೋ ಒಂದು ಕಡೆ ನಮ್ಮ ಸೊಸೈಟಿಯಲ್ಲಿ ಮಿಸ್ಸಿಂಗ್ ಇದೆ. ಈ ಕಾರಣದಿಂದಲೇ ಇವತ್ತು ನಾವು ಎಷ್ಟೊಂದು ಸ್ಕಿಲ್ ಸೆಂಟರ್ಸ್ ಇದ್ರೂ ಪ್ರತಿಯೊಬ್ಬರು ಓಡೋದು ಮಾರ್ಕ್ಸ್ ಹಿಂದ್ಗಡೆ, ಡಿಗ್ರೀಸ್ ಹಿಂದ್ಗಡೆ. ನೆನ್ಪಿಟ್ಕೊಳ್ಳಿ, ಇವತ್ತಿನ ಏನಿದು ಈ ಅವಾರ್ಡ್ ಸೆರೆಮನಿಯಲ್ಲಿ ಇದೆ, ಇಲ್ಲಿ ನನಗಿಂತ ಮುಂಚೆ ಮಾತಾಡಿರುವಂತಹ ಚೀಫ್ ಗೆಸ್ಟ್ ಇರ್ಬೋದು, ನಾನಿರಬಹುದು, ಸ್ಕಿಲ್ಸ್ ಕಲಿಯೋದ ಬಗ್ಗೆ ಇಂಪಾರ್ಟೆನ್ಸ್, ಅದರ ಪ್ರಾಮುಖ್ಯತೆ ಬಗ್ಗೆ ನಾನು ಮಾತಾಡಿದರೆ ಅದು ಎಲ್ಲೋ ಒಂದು ಕಡೆ ನಿಮ್ಮಂತಹ ಟಾಪರ್ಸ್ ಎದುರುಗಡೆ ಹೇಳೋದು ಬಹುಶಃ ನಮಗೂ ಕೂಡ ಸ್ವಲ್ಪ ಡಿಫ್ರೆಂಟ್ ಅನಿಸ್ತಾ ಇದೆ. ಅಂದರೆ ನೀವೆಲ್ಲರೂ ಮೋಸ್ಟ್ಲಿ ನೀವು ಎಜುಕೇಷನ್ ಫೀಲ್ಡಲ್ಲಿ ಅಕಾಡೆಮಿಕ್ಸಲ್ಲಿ ಪ್ರೋಗ್ರೆಸ್ ಆಗೋದು ಒಂದು ದೃಷ್ಟಿಯಿಂದ ಬಂದಿರ್ತೀರಿ. ಮತ್ತು ಮುಂದೆ ಹೋಗಬೇಕು ನೀವು, ಮತ್ತು ನಮಗೆಲ್ಲ ತುಂಬ ನಿಮ್ಮ ಮೇಲೆ ಗೌರವ ಮತ್ತು ಖುಷಿ ಆಗುತ್ತೆ ನೀವು ಈ ರೀತಿ ಅಚೀವ್ ಮಾಡೋದನ್ನು ನೋಡಿ. ಆದರೆ ನಿಮ್ಮ ಪರಿಚಯದಲ್ಲಿರ್ಬೋದು, ನಿಮ್ಮ ಸುತ್ತಮುತ್ತ ಇರ್ಬೋದು ಜನರು ಯಾರಿಗೆ ಜೀವನದಲ್ಲಿ ಏನಾದರೂ ಒಂದು ಕಾರಣದಿಂದ ಬಹುಶಃ ಅವರು ಅಕಾಡೆಮಿಕ್ಸಲ್ಲಿ ಆ ರೀತಿ ಒಂದು ಅಚೀವ್ ಮಾಡಿರೋಂಗಿಲ್ಲ, ಅವ್ರ ಬಗ್ಗೆ ಅವ್ರ ಹತ್ರ ಪೊಟೆನ್ಷಿಯಲ್ ಇದ್ರೂ, ಯಾವುದಾದ್ರೂ ಒಂದು ಸ್ಕಿಲ್ ಅಕ್ವೈರ್ ಮಾಡುವಂಥ ಪೊಟೆನ್ಷಿಯಲ್ ಇದ್ರೂ ಅವ್ರ ಜೀವನದಲ್ಲಿ ಮುಂದೆ ಹೋಗಲಿಕ್ಕೆ ಆಗದೇ ಇರುವಂಥ ಒಂದು ಪರಿಸ್ಥಿತಿಯನ್ನು ನೋಡ್ತಾ ಇದ್ದಾಗಲೂ ಕೂಡ ನಾವೇನು ಮಾಡಿಲ್ಲ ಅಂದರೆ ತಪ್ಪಾಗುತ್ತೆ. ಆ ದೃಷ್ಟಿಕೋನದಿಂದನೇ ಒಂದು ಸ್ಕಿಲ್ಸನ್ನು ಕೊಡಬೇಕಂತ ಒಂದು ಇದು ಮಾಡಿದ್ದಾರೆ. ಬಟ್ ನಿಮ್ಮ ಹತ್ರ ನಾನು ಮಾತಾಡುವಾಗ ನೀವು ಟಾಪರ್ಸ್ ಇದ್ದೀರಿ, ಸರಿ, ಮುಂದೆ ಹೋಗ್ತೀರಿ, ಇನ್ನೂ ಅಕಾಡೆಮಿಕ್ಸಲ್ಲಿ ಅಚೀವ್ ಮಾಡ್ತೀರಿ. ನನಗೆ ಕೇಳಿ ಖುಷಿ ಆಯಿತು. ಆರ್ಟ್ಸಲ್ಲಿ ಅಚೀವ್ ಮಾಡಿದ್ರು, ಅವ್ರು ಹೇಳಿದರು ನಾನು LLB ಮಾಡ್ತೀನಿ ಅಂತ, ಕಾಮರ್ಸ್ ಅವ್ರು ಹೇಳಿದರು ನಾನು CA ಆಗ್ತೀನಿ ಅಂತ. ಸಿ ಆಲ್ ಆಫ್ ದಿಸ್, ನೋ ಮ್ಯಾಟರ್ ವಾಟ್ ಯು ಡೂ ಇನ್ ಯುವರ್ ಲೈಫ್, you still require two basic skills, and that is fluent English and good computer skills. Idu nenpitkolli. Regardless of whether you are the topper or the person who has not been able to clear SSC exams, ನಿಮ್ಮ ಜೀವನದಲ್ಲಿ ನೀವು ಮುಂದೆ ಹೋಗಬೇಕಂದ್ರೆ ನಿಮ್ಮ ಹತ್ರ ಇವತ್ತಿನ ಕಾಲಲ್ಲಿ ಎಕ್ಸಲೆಂಟ್ ಇಂಗ್ಲೀಷ್ ಸ್ಕಿಲ್ಸ್ ಮತ್ತು ಎಕ್ಸಲೆಂಟ್ ಕಂಪ್ಯೂಟರ್ ಸ್ಕಿಲ್ಸ್. ನಾನು ಬೇಸಿಕ್ ಇಂಗ್ಲೀಷ್, ಬೇಸಿಕ್ ಕಂಪ್ಯೂಟರ್ಸ್ ಬಗ್ಗೆ ಮಾತಾಡ್ತಾ ಇಲ್ಲ. ನೆನ್ಪಿಟ್ಕೊಳ್ಳಿ, ಈ ರೇಸಲ್ಲಿ ಇದೊಂದು ಕಾಂಪಿಟೇಷನ್, ಒಂದು ಪೋಸ್ಟ್ ಇದೆ, ಏನಾದರೂ ಒಂದು ಜಾಬಿಗೆ ಅಪ್ಲೈ ಮಾಡಿದಾಗ ಯಾರಿಗೆ ನೀವೇ ಇದ್ದರೆ ಇಂಟರ್ವ್ಯೂ ಮಾಡುವಾಗ ನಿಮ್ಮ ಎದುರುಗಡೆ 10 ಜನ ಬಂದರೆ ಅದೇ ಜಾಬಿಗೆ, ಅದರಲ್ಲಿ ಯಾರಿಗೆ ಟಾಪ್ ಕ್ಲಾಸ್ ಇಂಗ್ಲೀಷ್ ಬರುತ್ತೆ ಮತ್ತು ಯಾರಿಗೆ ಟಾಪ್ ಕ್ಲಾಸ್ ಕಂಪ್ಯೂಟರ್ ಸ್ಕಿಲ್ಸ್ ಬರುತ್ತೆ. ನಾನು ಸರ್ಟಿಫಿಕೇಟ್ ಬಗ್ಗೆ ಮಾತಾಡ್ತಾ ಇಲ್ಲ. ಎಲ್ಲೋ ಹೋಗಿ ಒಂದು ಕೋರ್ಸ್ ಮಾಡಿಕೊಂಡು ಒಂದು ಸರ್ಟಿಫಿಕೇಟ್ ತೊಗೊಂಡು ಹೋಗಿ ಇಂಟರ್ವ್ಯೂ ಕುತ್ಕೋತಾರೆ. ನಾನೇ ಎಷ್ಟು ಜನರಿಗೆ ಇಂಟರ್ವ್ಯೂನು ಮಾಡಿದ್ದೀನಿ, ಅದರಲ್ಲಿ ಕೂಡ ನೋಡಿದ್ದೀನಿ. ನಾನು ಹೇಳೋದೇನೆಂದರೆ, ವರ್ಕ್ ಆನ್ ಅಕ್ವೈರಿಂಗ್ ಸ್ಕಿಲ್ಸ್ ಹೋಲ್ ಹಾರ್ಟೆಡ್ಲಿ. ಬರೀ ಒಂದು ಜಾಗದಲ್ಲಿ ಹೋಗಿ ಕೂತ್ಕೊಂಡು ಒಂದು 3 ತಿಂಗಳು ಫೀಸ್ ಕಟ್ಟಿ ಆಮೇಲೆ ಎಕ್ಸಾಮ್ಗಿಂತ ಸ್ವಲ್ಪ ಒಂದು ವಾರ ಮುಂಚೆ ಸ್ವಲ್ಪ ಓದಿ ಅದನ್ನು ಕ್ಲಿಯರ್ ಮಾಡಿಕೊಂಡು ಸರ್ಟಿಫಿಕೇಟ್ ತೊಗೊಂಡು ನೀವು ಬಂದು ಇಂಟರ್ವ್ಯೂದಲ್ಲಿ ಕೂತಿದ್ದಾಗ ನಿಮ್ಗೆ ಜಾಬ್ ಸಿಕ್ಕರೂ ಫಸ್ಟ್ 2 ರಿಂದ 3 ತಿಂಗಳಲ್ಲಿ ಗೊತ್ತಾಗುತ್ತೆ ನಿಮಗೇನು ಬರಲ್ಲ ಅಂತ. ನೀವು ಆ ಲೈನಲ್ಲಿ ಸರ್ವೈವ್ ಆಗಲಿಕ್ಕೆ ಆಗಲ್ಲ. ಇನ್ ದಿಸ್ ವರ್ಲ್ಡ್, ಇನ್ ಟುಡೇಸ್ ವರ್ಲ್ಡ್, ಇಫ್ ಯು ಆರ್ ನಾಟ್ ಸ್ಕಿಲ್ಡ್, if you are an unskilled or a person with low skills, whether you are a doctor, engineer, teacher, mathematician, scientist, you will not survive, because ಪ್ರತಿ ವರ್ಷ ಸ್ಟೂಡೆಂಟ್ಸ್ ಪಾಸ್ ಔಟ್ ಆಗಿ ಬರ್ತಾ ಇದ್ದಾರೆ. ನಿಮ್ಗಿಂತ ಹೆಚ್ಚಿಗೆ ಅವರು ಹಾರ್ಡ್ ವರ್ಕ್ ಮಾಡಲಿಕ್ಕೆ ರೆಡಿ ಇದ್ದಾರೆ, ಅವರು ಓದ್ತಾರೆ, ಅವರು ಇಂಗ್ಲೀಷ್, ಕಂಪ್ಯೂಟರ್ ಎಲ್ಲ ಸ್ಕಿಲ್ಸನ್ನು ಅಕ್ವೈರ್ ಮಾಡಲಿಕ್ಕೆ ಅವರಲ್ಲಿ ಹಂಗರ್ ಇದೆ. ಆವಾಗ ನೀವು ಸರ್ವೈವ್ ಆಗಲ್ಲ. ಇನ್ಫ್ಯಾಕ್ಟ್ ಯಾವ ರೀತಿ ಆಗಿದೆ ಇವತ್ತಂದರೆ 10 ವರ್ಷ 20 ವರ್ಷ ಎಕ್ಸ್ಪೀರಿಯನ್ಸ್ ಇದ್ದವ್ರದ್ದು ಕೂಡ ಜಾಬ್ಸ್ ಗ್ಯಾರಂಟಿಡ್ ಇಲ್ಲ. ಹೊಸ ಸ್ಕಿಲ್ಸ್ ಕಲಿತಾ ಇರಬೇಕಾಗತ್ತೆ, ನಿಮ್ಮನ್ನು ನೀವು ರೀಇನ್ವೆಂಟ್ ಮಾಡಬೇಕಾಗತ್ತೆ. ಒಂದೇ ಒಂದು ತರಹದ ಒಂದು ಸ್ಕಿಲ್ಲಲ್ಲಿ ನಾನು ಎಕ್ಸ್ಪರ್ಟ್ ಆಗಿರ್ತೀನಿ, ಆ ಕಾಲ ಹೋಯಿತು. ಒಬ್ಬ ಮನುಷ್ಯನಿಗೆ ಅಟ್ಲೀಸ್ಟ್ 2 ರಿಂದ 3 ಬೇರೆ ಬೇರೆ ತರಹದ ಬೇರೆ ಬೇರೆ ವಿಧದ ಸ್ಕಿಲ್ಸ್ ಬರಬೇಕು. ಜನರ ಹತ್ರ ಮಾತಾಡುವಂಥ ಒಂದು ಕೌಶಲ್ಯ ಇರಬೇಕು. ಯು ಹ್ಯಾವ್ ಟು ಬಿ ಅ ಸೇಲ್ಸ್ಮನ್. ನಿಮ್ಮ ಸ್ಕಿಲ್ಸನ್ನು ನೀವು ಮಾರ್ಲಿಕ್ಕೆ ಕಲಿಬೇಕು. ಜನರಿಗೆ ಹೇಗೆ ನೀವು ಆಕರ್ಷಿಸ್ತೀರಿ, ನಿಮ್ಮ ಹತ್ರ ಇದ್ದಿದ್ದ ಸ್ಕಿಲ್ಸನ್ನು ಹೇಗೆ ನೀವು ತೋರಿಸ್ತೀರಿ, ಅವ್ರಿಗೆ ಹೇಗೆ ಅಟ್ರಾಕ್ಷನ್ ಆಗುತ್ತೆ. ಸುಳ್ಳು ಹೇಳಿ ನೀವು 1 ಸರ್ತಿ 2 ಸರ್ತಿ ಜನರಿಗೆ ಮೋಸ ಮಾಡ್ಬೋದು. ಆದರೆ ನಿಜವಾದ ಸ್ಕಿಲ್ಸ್ ನಿಮ್ಮಲ್ಲಿ ಇಲ್ಲ ಅಂದರೆ ಇವತ್ತಿಲ್ಲ ನಾಳೆ ನಿಮ್ಮ ಬಿಸ್ನೆಸ್ ಇರ್ಬೋದು, ನಿಮ್ಮ ಪ್ರೊಫೆಷನ್ ಇರ್ಬೋದು, ಅದು ಫೇಲ್ ಆಗುತ್ತೆ. ಸೊ ಇಲ್ಲಿ ಇರೋದು ಪ್ರಾಮುಖ್ಯತೆ ಏನಂದರೆ, ನೀವು ಏನು ಬೇಕಾದರೂ ಕಲೀರಿ. ದ ಬೇಸಿಕ್ 2 skills ವಿಚ್ ಆರ್ ವೆರಿ ಎಸೆನ್ಷಿಯಲ್, ಯಾವುದು ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ ಇಗ್ನೋರ್, ಈಸ್ ಹ್ಯಾವಿಂಗ್ ಗುಡ್ ಕಂಪ್ಯೂಟರ್ ಸ್ಕಿಲ್ಸ್. ಗುಡ್ ಕಂಪ್ಯೂಟರ್ ಸ್ಕಿಲ್ಸ್ ಅಂದರೆ ಎಸ್ಪೆಷಲಿ
ವರ್ಡ್ ಇರ್ಬೋದು ಮತ್ತು ಎಕ್ಸೆಲ್. ಮತ್ತು ನಿಮಗದು ಬಾರದೇ ಇರುವಂತಹ ಒಂದು ಸಿಚುವೇಶನ್ ಇದ್ದಾಗ ನನಗೆ ಗೊತ್ತಿಲ್ಲ ಅದ್ರ ಬಗ್ಗೆ ಅತಿ ಹೆಚ್ಚು. ಸೊ ಈಗ ಶಾರ್ಟ್ಕಟ್ ಮೆಥಡಲ್ಲಿ ನಾನು ChatGPT ಯೂಸ್ ಮಾಡಿಕೊಂಡು ಎಲ್ಲ ಇಮೇಲನ್ನು ಜನರೇಟ್ ಮಾಡ್ತೀನಿ ಅಥವಾ ಪ್ರತಿಯೊಂದನ್ನು AI ಮೂಲಕ ಮಾಡ್ತೀನಿ ಅಂದರೆ ಈಗ ಅದು ಈಸಿ ಅನಿಸುತ್ತೆ. ಬಟ್ ಅದನ್ನು ತೆಗೆದುಬಿಟ್ರೆ ಯು ಆರ್ ನಾಟ್ ಕೇಪಬಲ್. ನನ್ನ ಮಾತನ್ನು ಅರ್ಥ ಮಾಡ್ಕೊತಾ ಇದ್ದೀರಾ? ನಿಮ್ಮ ಒಳಗಡೆ ಒಂದು ಕೌಶಲ್ಯ, ಒಂದು ಸ್ಕಿಲ್ ಇದ್ದಾಗ ನೀವು ಎಲ್ಲಿ ಬೇಕಾದರೂ ಹೋಗಿ ಜೀವನದಲ್ಲಿ ಸಾಧನೆ ಮಾಡ್ಬೋದು. ಸೊ ಡೋಂಟ್ ಥಿಂಕ್ ದಟ್ ಯು ಆರ್ ಅಕ್ವೈರ್ಡ್ ಮಾರ್ಕ್ಸ್. ನನ್ನ ಹತ್ರ ಇಷ್ಟು ಮಾರ್ಕ್ಸ್ ಬಂದಿದೆ, ನಾನು ಟಾಪರ್ ಬಂದಿದ್ದೀನಿ ಅಥವಾ ನಾನು ನನ್ನ ಶಾಲೆಯಲ್ಲಿ ಹೈಯೆಸ್ಟ್ ಇದ್ದೀನಿ. ವೆರಿ ಗುಡ್, ಐ ಆಮ್ ವೆರಿ ಹ್ಯಾಪಿ ಫಾರ್ ಯು. ನಿಮ್ಮ ಹಾರ್ಡ್ ವರ್ಕನ್ನು ನಾನು ಎಂದಿಗೂ ಅದನ್ನು ಡಿಮಿನಿಷ್ ಮಾಡಲಿಕ್ಕೆ ಹೋಗಲ್ಲ. ಅದಕ್ಕೆ ಒಂದು ರೆಸ್ಪೆಕ್ಟ್. ಯು ಹ್ಯಾವ್ ಡನ್ ಯುವರ್ ಸ್ಯಾಕ್ರಿಫೈಸ್, ಗ್ರೇಟ್. ಬಟ್ ರಿಮೆಂಬರ್ ದಿಸ್, ಸಕ್ಸಸ್ ಇಸ್ ಓನ್ಲಿ ಆ್ಯಸ್ ಗುಡ್ ಆ್ಯಸ್ ಯೆಸ್ಟರ್ಡೇ. ಸಕ್ಸಸ್ ಇಸ್ ಓನ್ಲಿ ಆ್ಯಸ್ ಗುಡ್ ಆ್ಯಸ್ ಯೆಸ್ಟರ್ಡೇ. ಥಿಂಕ್ ಅಬೌಟ್ ಟುಡೇ ಆ್ಯಂಡ್ ಟುಮಾರೋ. ನಿಮ್ಮ ಫ್ಯೂಚರ್ಗೋಸ್ಕರ ನೀವು ಏನಾದರೂ ಆಗಬೇಕಂದ್ರೆ, ನೀವು ನಾಳೆ ನಿಮ್ಮ ಜೀವನದಲ್ಲಿ ಏನಾದರೂ ಸಾಧಿಸಬೇಕು, ಎಲ್ಲಾದರೂ ಇರಬೇಕಂದ್ರೆ, ನೀವೇನು ಡ್ರೀಮ್ಸನ್ನು ನೋಡಿದ್ರೆ ಅಂದರೆ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಡಿಸಿಪ್ಲಿನ್ ಕಲೀರಿ. ನಿಮ್ಮ ಜೀವನದಲ್ಲಿ ನೀವು ನಿಮ್ಮನ್ನು ಏನು ಪ್ರಾಮಿಸ್ ಮಾಡಿದ್ರಲ್ಲ, ನಾನು ಅಲ್ಲಿ ಹೋಗಬೇಕು, ಇವತ್ತಿಂದ 5 ವರ್ಷ ಆದಮೇಲೆ ಅಲ್ಲಿ ರೀಚ್ ಆಗಬೇಕು, ಅದನ್ನು ಗುರಿ ಸೆಟ್ ಮಾಡಿದ್ರಲ್ಲ, ಅಲ್ಲಿಗೆ ತಲುಪಬೇಕಂದ್ರೆ ಅದಕ್ಕೆ ಏನೇನೆಲ್ಲ ಸ್ಯಾಕ್ರಿಫೈಸ್ ಮಾಡಬೇಕು, ಎಸ್ಪೆಷಲಿ ನಿಮ್ಮ ಮೊಬೈಲ್ ಫೋನ್ಸು, ಅದನ್ನು ಸ್ಯಾಕ್ರಿಫೈಸ್ ಮಾಡಬೇಕಂದ್ರೆ ಸ್ಯಾಕ್ರಿಫೈಸ್ ಮಾಡಬೇಕು. ನಾನು ಮಾರ್ಕೆಟಿಗೆ ಇವತ್ತು ಹೋಗಿ ಒಂದು 50 ಲಕ್ಷ ರೂಪಾಯಿದು ಒಂದು ಕಾರ್ ಖರೀದಿ ಮಾಡಬೇಕಂದ್ರೆ ಬರೀ 5 ಲಕ್ಷ ರೂಪಾಯಿ ಕೊಟ್ಟರೆ ಕೊಡ್ತಾರ ನನಗೆ? ಇಲ್ಲ. ಅದೇ ರೀತಿ ನನಗೆ ಏನಾದರೂ ದೊಡ್ಡ ಪೋಸ್ಟ್ ಬೇಕಂದರೆ, ಜೀವನದಲ್ಲಿ ಒಂದು ದೊಡ್ಡ ಸ್ಯಾಲ್ರಿ ಬೇಕು, ದೊಡ್ಡ ಡಿಗ್ರಿ ಬೇಕಂದರೆ ಅದಕ್ಕೆ ಬೇಕಾಗಿರುವಂತಹ ಸಮಯ, ಹಾರ್ಡ್ ವರ್ಕ್, ಅಟೆನ್ಷನ್ ಇದು ಕೊಡಬೇಕಂದ್ರೆ ಕೊಡಲೇಬೇಕು. ನಾನು ಕಡಿಮೆ ತೊಗೊಂಡು ಹೋಗ್ತೀನಿ ಅಂದರೆ ಡಿಸ್ಕೌಂಟಲ್ಲಿ ನನಗೆ ಯಾರೂ ಕೊಡಲ್ಲ. ಆ್ಯಂಡ್ ರಿಮೆಂಬರ್, ಸದ್ಯ ಸಮಾಜದಲ್ಲಿ ರೇಸ್ ಆಗ್ತಾ ಇರೋದು, ಒಂದು ರೀತಿ ಕಾಂಪಿಟೇಷನ್ ನಡೀತಾ ಇದೆ ನಿಮ್ಮ ಅಟೆನ್ಷನನ್ನು ಕ್ಯಾಪ್ಚರ್ ಮಾಡಲಿಕ್ಕೆ. ಪ್ರತಿ ಅಡ್ವರ್ಟೈಸ್ಮೆಂಟ್ ಇರ್ಬೋದು, ಪ್ರತಿಯೊಂದು ಇರ್ಬೋದು, ನಿಮ್ಮ ಅಟೆನ್ಷನ್. ನೀವು ನಿಮ್ಮ ಅಟೆನ್ಷನನ್ನು ಯಾವುದ್ರ ಮೇಲೆ ಹಾಕ್ತೀರಿ ಅದು ಗ್ರೋ ಆಗುತ್ತೆ. ನೀವು ಬರೀ ನಿಮ್ಮ ಜೀವನದಲ್ಲಿ ಇರುವಂಥ ಫ್ಯಾಮಿಲಿ ಪ್ರಾಬ್ಲಮ್ಸ್, ಆ ಪ್ರಾಬ್ಲಮ್ ಈ ಪ್ರಾಬ್ಲಮ್ ಮೇಲೆ ಫೋಕಸ್ ಮಾಡ್ತಾನೆ ಇದ್ದರೆ ಆ ಪ್ರಾಬ್ಲಮ್ ದೊಡ್ಡದಾಗುತ್ತೆ. ನೀವು ಬರೀ ನಿಮ್ಮ ಹಾರ್ಡ್ ವರ್ಕು, ನಾನು ಏನು ಮಾಡಬೇಕು, ನನ್ನ ಜೀವನದಲ್ಲಿ ಏನು ಗುರಿ ಇದೆ ಅದನ್ನು ಸಾಧಿಸಬೇಕು, ಅದರ ಮೇಲೆ ಗಮನ ಹಾಕಿದರೆ, ಅದನ್ನ ಮೇಲೆ ಅಟೆನ್ಷನ್ ಹಾಕಿದರೆ ಅದು ಗ್ರೋ ಆಗುತ್ತೆ. ಅದು ಬಿಟ್ಟು ಬರೀ ನೀವು ಫೇಸ್ಬುಕ್ಕು, ರೀಲ್ಸ್, ಇನ್ಸ್ಟಾಗ್ರಾಮ್ ಮೇಲೆ ಅಟೆನ್ಷನ್ ಕೊಡ್ತಾ ಇದ್ದರೆ, ವೀಡಿಯೋಸ್ ನೋಡ್ತಾ ಇದ್ದರೆ ಏನೂ ಗ್ರೋ ಆಗಲ್ಲ. ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಅಟೆನ್ಷನ್, ನೀವು ಒಂದು ಬುಕ್ಕನ್ನು ಓಪನ್ ಮಾಡಿದರೆ 30 ಮಿನಿಟ್ಸ್ ಟು 45 ಮಿನಿಟ್ಸ್ ಅದರ ಮೇಲೆ ಅಟೆನ್ಷನ್ ಕೊಟ್ಟು ಒಂದು ಜಾಗದಲ್ಲಿ ಕೂತ್ಕೊಂಡು ಓದೋದು ಒಂದು ನಿಮ್ಮಲ್ಲಿ ಗುರಿ ಇದ್ದರೆ, ಒಂದು ಶಕ್ತಿ ಇದ್ದರೆ. ಸೆಕೆಂಡ್, ನಿಮ್ಮ ಲೈಫಲ್ಲಿ ಏನು ಅಚೀವ್ ಮಾಡಬೇಕಲ್ವಾ, ಅದಕ್ಕೂ ಲಾಂಗ್ ಟರ್ಮ್ ಅಟೆನ್ಷನ್ ಅಲ್ವಾ, ಅದು ಒಂದು ಫೋಕಸ್ಸು. ಸೊ ಅದಕ್ಕೆ ಬೇಕಾಗಿರುವಂಥ ಏನೇನೆಲ್ಲ ನಾನು ಮಾಡಬೇಕು ಅದೆಲ್ಲ ನಾನು ಮಾಡಬೇಕು. ಏನು ಸ್ಯಾಕ್ರಿಫೈಸ್ ಮಾಡಬೇಕು, ಜನ ಏನು ತಿಳ್ಕೊತಾರೆ, ನಿದ್ದೆನ ಹಾಳು ಮಾಡಿದರೆ ನಾನು ಅಚೀವ್ ಮಾಡ್ತೀನಿ. ಸುಳ್ಳು. ಇಟ್ ಈಸ್ ನಾಟ್ ಸ್ಲೀಪ್ ಡಿಪ್ರೈವೇಷನ್ ದಟ್ ಲೀಡ್ಸ್ ಟು ಸಕ್ಸಸ್. ಇಟ್ ಈಸ್ ಡಿಸಿಪ್ಲಿನ್. ಪ್ರತಿದಿನ 10 ನಿಮಿಷ ಡಿಫಿಕಲ್ಟ್ ಸಬ್ಜೆಕ್ಟನ್ನು ಪ್ರತಿದಿನ 10 ರಿಂದ 15 ನಿಮಿಷ ಓದಿ ನೋಡಿ, 1 ವರ್ಷ ಓದಿ ನೋಡಿ, ಖಂಡಿತ ನೀವು ಎಕ್ಸ್ಪರ್ಟ್ ಆಗ್ತೀರಿ. ಎಕ್ಸಾಮ್ ಹತ್ತಿರ ಬಂದಾಗ ಮಾತ್ರ ಓದಿದವರು ಎಂದಿಗೂ ಆ ಲೆವೆಲ್ ಆಫ್ ಡೆಪ್ತ್ ಇನ್ ದ ನಾಲೆಜ್ ಅಚೀವ್ ಮಾಡಲಿಕ್ಕೆ ಆಗಲ್ಲ. ಸೊ ನಾನು ಹೇಳೋದಿಷ್ಟೇ, ನೀವೇನೇ ಆಗಿ ನಿಮ್ಮ ಜೀವನದಲ್ಲಿ ಇಂಗ್ಲೀಷ್ ಲ್ಯಾಂಗ್ವೇಜು ಮತ್ತು ಕಂಪ್ಯೂಟರ್ ಸ್ಕಿಲ್ಸು ಎಕ್ಸಲೆಂಟ್ ಇರಬೇಕು. ಆವಾಗ ಮಾತ್ರ ನೀವು ಬೇರೆಯವರಿಗೆ ಒಂದು ಕಾಂಪಿಟೇಷನ್ ಕೊಡ್ಬೋದು. ಇಲ್ಲಾಂದರೆ ಎಲ್ಲರೂ ಡಿಗ್ರಿ ತೊಗೊಂಡು ಹೊರಗಡೆ ಬರ್ತಾ ಇದ್ದಾರೆ. ನೀವು ಅವ್ರಿಗೆ ಕಾಂಪಿಟೇಷನ್ ಕೊಡಬೇಕಂದ್ರೆ ನಿಮ್ಮ ಮನೆ ಹತ್ತಿರದಲ್ಲಿರ್ಬೋದು, ಸ್ವಲ್ಪ ದೂರ ಇರ್ಬೋದು, ಅಥವಾ ಆನ್ಲೈನ್ ಇರ್ಬೋದು, ಹೇಗಾದರೂ ನೋಡಿ ಆ ಸ್ಕಿಲ್ಸನ್ನು ಹೇಗೆ ಅಕ್ವೈರ್ ಮಾಡಬೇಕಂತ ಅದರ ಮೇಲೆ ಗಮನ ಕೊಟ್ಟು ವರ್ಕ್ ಮಾಡಿ ಅಕ್ವೈರ್ ಮಾಡಿ. ಸೆಕೆಂಡ್ಲಿ, ನೀವೇನು ಇಷ್ಟು ದಿನ ಸಕ್ಸಸ್ ಮಾಡ್ಕೊಂಡು ಬಂದಿರಿ, ಆಯ್ತು ನಾನು ಅಚೀವ್ ಮಾಡಿದ್ದೀನಿ ಅಂತ ಇಲ್ಲಿ ಬಿಟ್ಟು ಬಿಡಬೇಡಿ. ಇಲ್ಲಿಂದ ಮುಂದೆ ಹೋಗಬೇಕಂದ್ರೆ ಅದೇ ಹಾರ್ಡ್ ವರ್ಕು, ಫೋಕಸ್ಸು ಇರಬೇಕು. ಈಗ ಇಲ್ಲಿ ಇರುವಂಥವ್ರು ಬಹುಶಃ ಪ್ರತಿಯೊಬ್ಬರು ತಮ್ಮ ತಮ್ಮ ಶಾಲೆಯಲ್ಲಿ ಫಸ್ಟ್ ಇರ್ಬೋದು, ಸೆಕೆಂಡ್ ಇರ್ಬೋದು, ಥರ್ಡ್ ಇರ್ಬೋದು. ಆದರೆ ಈಗ ನೀವೆಲ್ಲ ಟಾಪರ್ಸು ಒಂದು ಕಾಲೇಜಲ್ಲಿ ಹೋದಾಗ ಪ್ರತಿಯೊಬ್ಬರು ಆ ಕಾಲೇಜಲ್ಲಿ ಫಸ್ಟ್ ಬರಲಿಕ್ಕೆ ಸಾಧ್ಯ ಇದೆಯಾ? ಇಲ್ಲ. ಸೊ ಖಂಡಿತ ನಿಮ್ಮಲ್ಲಿ ಮತ್ತೆ 1, 2, 3 ಯಾರಾದರೂ ಬರ್ತಾರೆ, ಬಾಕಿ ಎಲ್ಲರೂ ಆವಾಗ ಆ ಮಾತು ಶುರು ಆಗುತ್ತೆ. ಹೈಸ್ಕೂಲಲ್ಲಿ ತುಂಬ ಚೆನ್ನಾಗಿತ್ತಲ್ಲ, ನಾನು ಪ್ರತಿ ಸಲನೂ ಟಾಪ್ ಬರ್ತಾ ಇದ್ದೆ, ಇಲ್ಲಿ ಬಂದಾಗ ನಂದು ಏನಾಯ್ತೇನು? ಹಾಗಲ್ಲ. ಇಟ್ ಈಸ್ ನಾಟ್ ಪಾಸಿಬಲ್ ಫಾರ್ ಅ ಪರ್ಸನ್ ಟು ವಿನ್ ಎವ್ರಿ ಟೈಮ್, ಬಟ್ ಇಟ್ ಈಸ್ ಪಾಸಿಬಲ್ ಫಾರ್ ದ ಪರ್ಸನ್ ಟು ಬಿ ಡಿಸಿಪ್ಲಿನ್ಡ್ ಎವ್ರಿ ಡೇ. ನೀವು ಕ್ಲಾಸಲ್ಲಿ ಬರುವಂಥ ಮಾರ್ಕ್ಸನ್ನು ಅಷ್ಟು ಗಮನದಿಂದ ನೋಡೋದು ಬಿಟ್ಟು ಲಾಂಗ್ ಟರ್ಮ್ ಗೋಲ್ ಮೇಲೆ ಯೋಚನೆ ಮಾಡಿ. ನೀವು ಈ ಸರ್ತಿ ಕ್ಲಾಸಲ್ಲಿ ಎಕ್ಸಾಮಲ್ಲಿ ಟಾಪ್ ಬಂದಿರೋದು ನಿಮ್ಗೆ ಗೊತ್ತು, ಆ ಚಾಪ್ಟ್ರಲ್ಲಿ ಯಾವ ಏರಿಯಾಸ್ ನಿಮ್ಗೆ ವೀಕ್ ಇದೆ ಅಂತ. ವಾಪಸ್ ಹೋಗಿ ಮತ್ತೆ ಮನೆಗೆ ಬಂದು ಮತ್ತೆ ಆ ಚಾಪ್ಟರ್ ಓಪನ್ ಮಾಡಿ ವರ್ಕ್ ಮಾಡಬೇಕು. ಸೊ ಈ ಡಿಸಿಪ್ಲಿನ್ ನಿಮ್ಮಲ್ಲಿದ್ದರೆ, ಡಿಲೇಡ್ ಗ್ರಾಟಿಫಿಕೇಷನ್ ಕನ್ಸೆಪ್ಟ್ ನಿಮ್ಮಲ್ಲಿದ್ದರೆ, ನಾನು ಇವತ್ತೇನೆ ನನಗೆ ಮಜಾ ಬರಬೇಕಂತಲ್ಲ, ನನಗೆ ಬೇಕಾಗಿರುವಂಥ ಖುಷಿ ವರ್ಷದ ಕೊನೆಗೆ ಬರುತ್ತೆ ಎಕ್ಸಾಮ್ ಆದಮೇಲೆ. ಯಾರಿಗೆ ಡಿಲೇಡ್ ಗ್ರಾಟಿಫಿಕೇಷನ್ ಕನ್ಸೆಪ್ಟ್ ಇರಲ್ಲ, ಯಾರಿಗೆ ಮಜಾ ಬೇಕಂದ್ರೆ ಇವತ್ತೇ ಬೇಕಂದ್ರೆ ಅವ್ನು ಮೊಬೈಲ್ ಕಡೆ ಕಣ್ಣು ಹೊತ್ತು ಕೂಡಲೇ ಕೈ ಅಲ್ಲಿ ಹಾಕ್ತಾನೆ, ಮೊಬೈಲ್ ಯೂಸ್ ಮಾಡ್ಲಿಕ್ಕೆ ಶುರು ಮಾಡ್ತಾನೆ. ಅರ್ಥ ಆಯ್ತಲ್ಲ? ಸೊ ಅಂಡರ್ಸ್ಟ್ಯಾಂಡ್ ದಿಸ್ discipline always loves preparation. Success loves discipline, success loves preparation. Okay,
ತಮಗೆ ಬೇಕಾಗಿರುವಂತಹ ಸದ್ಯ ಸಣ್ಣ ಪುಟ್ಟ ಮಜಾ ಏನು ಸಿಗ್ತದಲ್ಲ ಅದನ್ನು ಬಿಟ್ಟು ಸ್ಯಾಕ್ರಿಫೈಸ್ ಮಾಡಿ ಪ್ರತಿದಿನ ಅದನ್ನು ಮಾಡಿ ಮುಂದೆ ಹೋಗೋದು ಮಾತ್ರ ಲಾಸ್ಟಿಗೆ ಸಕ್ಸಸ್ಸನ್ನು ನೋಡ್ತಾನೆ. ಓಕೆ, ಮತ್ತು ಸಕ್ಸಸ್ ಅಂದರೆ ಏನು, ಬರೀ ಕ್ಲಾಸಲ್ಲಿ ಫಸ್ಟ್ ಬರೋದಲ್ಲ. ಸಕ್ಸಸ್ ಅಂದರೆ ನಿಮಗೆ ನಿಮ್ಮ ಜೀವನದಲ್ಲಿ ಏನು ಬೇಕಾಗಿತ್ತಲ್ಲ ಅಂಥದ್ದು ಒಂದು ಪೋಸ್ಟು, ಒಂದು ಜಾಬು, ಒಂದು ಲೈಫು, ಒಂದು ಸ್ಯಾಲ್ರಿ ಅದು ಸಿಗುತ್ತೋ ಅದು ಸಕ್ಸಸ್. ಸೊ ಆವಾಗ ನಿಮ್ಗೆ ಗೊತ್ತಾಗುತ್ತೆ ಯಾವ್ಯಾವ ಸ್ಕಿಲ್ಸ್ ಬೇಕಿದ್ದ, ನಾನು ಸಿಕ್ಕರೆ ನಾನು ಸಕ್ಸೀಡ್ ಆಗ್ತೀನಿ ಅಂಥ ಸ್ಕಿಲ್ಸನ್ನು ನಾನು ಅಕ್ವೈರ್ ಮಾಡ್ಕೋಬೇಕು. ಇವತ್ತಿಂದ 5 ವರ್ಷ ಆದಮೇಲೆ ನೀವು ಮತ್ತೆ ಬೇಕಂದ್ರೂ ಕಾಲೇಜಿಗೆ ಬರ್ತೀನಿ, ಯಾರೂ ಅಡ್ಮಿಷನ್ ಕೊಡಲ್ಲ. ಇವತ್ತಿಂದ ನೆಕ್ಸ್ಟ್ 2 ವರ್ಷ ನಿಮ್ಗೆ ತುಂಬ ಇಂಪಾರ್ಟೆಂಟ್ ಇದೆ. ಪ್ಲೀಸ್ ಫೋಕಸ್ ಮಾಡಿ. SSLC ಆದಮೇಲೆ ಅಥವಾ PUC ಆದಮೇಲೆ ನಿಮ್ದು ಏನು ಡಿಗ್ರಿಗೆ ಹೋಗ್ತೀರಿ ಅಲ್ಲಿಗೆ ಇಂಪಾರ್ಟೆಂಟ್ ಏನು ಸ್ಕಿಲ್ಸ್ ಅದಾವೆ ಅದನ್ನು ಅಕ್ವೈರ್ ಮಾಡ್ಕೊಂಡು ಜೀವನದಲ್ಲಿ ಅಪ್ಲೈ ಮಾಡಲಿಕ್ಕೆ ಕಲೀರಿ. ಓಕೆ, ಥ್ಯಾಂಕ್ ಯು. చాలా